ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 22/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಸುಪುತ್ರ ಮಕ್ಕಳೇ, ನೀವು ಮಕ್ಕಳು ಬಹಳ ಮಧುರವಾಗಬೇಕು, ಬಹಳ ಪ್ರೀತಿಯಿಂದ ನಡೆಯಬೇಕು. ಈಗ ನಿಮಗೆ ಈಶ್ವರಿಯ ಮತ ಸಿಗುತ್ತಿದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ಈಗ ವಾಪಸ್ ಹೋಗಬೇಕಿದೆ. ಓಂ ನಮಃ ಶಿವಾಯ್. ನೀವು ಜನರು ನಾವು ಈಗ ಬೇಗ ಬೇಗ ಸ್ವರ್ಗಕ್ಕೆ ಹೋಗೋಣ ಎಂದು ಬಯಸುತ್ತಿರಬಹುದು. ಇಲ್ಲಿ ಈ ಶಿಕ್ಷಣದ ವಿಷಯ ಅದ್ಭುತವಾಗಿದೆ. ದೇವತೆಗಳು ಸಹ ಬ್ರಾಹ್ಮಣರ ಜೊತೆ ಇರಲು ಬಯಸುತ್ತಾರೆ. ಯಾರಲ್ಲಿ ಜ್ಞಾನವಿಲ್ಲವೋ ಅವರು ಇಷ್ಟು ಸುಖವನ್ನು ಪಡೆಯಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಪ್ಯಾರಡೈಸ್ ಹೆಸರಿನಿಂದಲೇ ಆಸೆ ಉಂಟಾಗುತ್ತದೆ ಬೇಗ ಹೋಗೋಣ ಎಂದು. ಆದರೆ ಈಗ ಶಿಕ್ಷಣವನ್ನು ಎಲ್ಲಿ ಓದಿದ್ದಾರೆ? ಎಲ್ಲರೂ ರಾಜರಾಗುವಂತೆ ಓದಿದ್ದಾರೆಯೇ? ರಾಜರಾಗಲು ಕರ್ಮಾತೀತ ಸ್ಥಿತಿ ಬೇಕು. ತಂದೆಯನ್ನೂ ಸಹ ನೀವು ಬಂದು ಓದಿಸಿ ಎಂದು ಕರೆಯುತ್ತಾರೆ. ಆದ್ದರಿಂದ ಮುಖ್ಯವಾದದ್ದು ಶಿಕ್ಷಣ. ಸಾಮಾನ್ಯವಾಗಿ ಯಾರು ಬರುತ್ತಾರೋ ಅವರಿಗೆ ಮಕ್ಕಳು ಇಲ್ಲಿ ಸುಪ್ರೀಂ ತಂದೆ, ಶಿಕ್ಷಕ, ಗುರು ಇದ್ದಾರೆ ಎಂದು ತಿಳಿಸಿಕೊಡುವುದಿಲ್ಲ. ನಿಶ್ಚಯ ಬುದ್ಧಿಯವರಾದರೂ ತಕ್ಷಣ ಅಂತಹ ತಂದೆಯ ಬಳಿ ಓಡಿ ಬರುತ್ತಾರೆ. ನೋಡಿ, ಬ್ರಾಹ್ಮಣ ಮಕ್ಕಳಿಗೆ ಹೇಗೆ ಓದಿಸುತ್ತಾರೆ. ಈ ಅದ್ಭುತವನ್ನು ನೋಡಿ ಓಡಿ ಬರುತ್ತಾರೆ. ಒಬ್ಬರೇ ನಿರಾಕಾರ ತಂದೆಯು ತಂದೆ, ಶಿಕ್ಷಕ ಮತ್ತು ಗುರು ಆಗಿದ್ದಾರೆ. ಬೇರೆ ಯಾವುದೇ ಆತ್ಮಕ್ಕೆ ಹೀಗೆ ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಯಾವುದೇ ಆತ್ಮಕ್ಕೆ ಹೀಗೆ ಹೇಳಲು ಸಾಧ್ಯವಿಲ್ಲ ಎಂದು ಸಿದ್ಧವಾಗುತ್ತದೆ. ಇವರ ಮೇಲೆ ಬಹಳ ಒಳ್ಳೆಯ ತಿಳುವಳಿಕೆ ಇದೆ. ಆದರೆ ಮಕ್ಕಳು ಇಂತಹ ಪಾಯಿಂಟ್ಸ್ ಗಳನ್ನು ಸಮಯಕ್ಕೆ ಸರಿಯಾಗಿ ಮರೆತು ಬಿಡುತ್ತಾರೆ. ನಂತರ ಸ್ಮೃತಿ ಬರುತ್ತದೆ. ನಂತರ ಯಾರು ಬರುತ್ತಾರೋ ಅವರಿಗೆ ತಿಳಿಸಿಕೊಡಲಾಗುತ್ತದೆ. ಇವರು ತಂದೆಯ ಒಳ್ಳೆಯ ಮಕ್ಕಳಾಗುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಬರದಿದ್ದರೆ ತಡವಾಗಿ ಬರುತ್ತಾರೆ ಎಂದು ತಿಳಿಯಲಾಗುತ್ತದೆ. ಉಳಿದಂತೆ ಬರುವವರು ಎಲ್ಲರೂ ಇದ್ದಾರೆ. ಪ್ಲಾನ್ಸ್ಗಳು ಸಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಹಾಯ ಮಾಡುತ್ತದೆ. ಎಲ್ಲಿ ಅವರ ಪ್ಲಾನ್, ಎಲ್ಲಿ ನಿಮ್ಮದು? ಮೊದಲು ಈ ಚಿತ್ರವಿರಲಿಲ್ಲ. ನಿಮಗೆ ತಂದೆಯ ಆಕರ್ಷಣೆಯಾದಾಗ ಓಡಿ ಬಂದಿರಿ. ನಂತರ ಅನೇಕರಿಗೆ ತಿಳಿಸಿಕೊಡಲು ಇವು ತಯಾರಾಗಿವೆ. ದೇವತೆಗಳಿಗೆ ಮನಸ್ಸಿನ ಶಾಂತಿ ಇದೆ ಎಂದು ನೀವು ತಿಳಿಸಿಕೊಡಬಹುದು. ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಅವರಿಗೆ ಅದು ಸಿಗುತ್ತದೆ. ನೀವು ಯುದ್ಧದ ಮೈದಾನದಲ್ಲಿ ಯುದ್ಧ ಮಾಡುತ್ತಾ ಇರುತ್ತೀರಿ ಮತ್ತು ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ತಿಳಿಸಿಕೊಟ್ಟು ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುತ್ತೀರಿ. ಬೇಹದ್ದಿನ ತಂದೆಯ ಬಗ್ಗೆ ನೀವು ತಿಳಿಯುತ್ತೀರಿ, ನಂಬುತ್ತೀರಿ. ಇಬ್ಬರು ತಂದೆಯರನ್ನು ನಂಬುತ್ತೀರಿ ಮತ್ತು ತಿಳಿಯುತ್ತೀರಿ. ಎಲ್ಲ ಆತ್ಮಗಳ ತಂದೆಯು ಸರ್ವರ ಸದ್ಗತಿದಾತನಾಗಿದ್ದಾನೆ. ಮಕ್ಕಳು ಮಧುರವಾಗಿದ್ದಾರೆ. ತಂದೆಯ ಸೇವೆ ಮಾಡಿದರೆ ಖುಷಿಯಾಗುತ್ತಾರೆ. ನೆನಪಿನ ಯಾತ್ರೆಯ ಬಗ್ಗೆ ಪ್ರತಿಯೊಬ್ಬರು ಸ್ವಯಂ ತಿಳಿದಿರಬೇಕು. ನೆನಪು ಮಾಡುತ್ತಿದ್ದರೆ ತಮ್ಮದೇ ಕಲ್ಯಾಣವಾಗುತ್ತದೆ. ಯೋಗವು ಗುಪ್ತವಾಗಿದೆ. ಅನ್ಯರಿಗೆ ತಿಳಿಸಿದರೆ ಗೊತ್ತಾಗುತ್ತದೆ. ಒಂದು ವೇಳೆ ಬರೆಯದಿದ್ದರೆ ಹೇಗೆ ಗೊತ್ತಾಗುತ್ತದೆ? ವೈದ್ಯರಿಗೆ ಎಲ್ಲಾ ಕಾಯಿಲೆಗಳನ್ನು ತಿಳಿಸಲೇಬೇಕು. ಆಗ 100% ರೋಗದಿಂದ ಮುಕ್ತರಾಗುತ್ತೀರಿ. ಇಲ್ಲದಿದ್ದರೆ ರೋಗ ಹೆಚ್ಚಾಗುತ್ತಾ ಪಕ್ಕಾ ಆಗಿ ಬಿಡುತ್ತದೆ. ಜೈಲು ಹಕ್ಕಿಗಳಾದಂತೆ ತಮೋಪ್ರಧಾನದಿಂದ ಸತೋಪ್ರಧಾನವಾಗುವ ತಿಳುವಳಿಕೆ ಈಗಲೇ ಸಿಗುತ್ತದೆ. ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಆದ್ದರಿಂದ ಸತೋಪ್ರಧಾನವಾಗುವುದು ಅನಿವಾರ್ಯ. ಒಬ್ಬರೇ ತಂದೆ ಹೇಳುತ್ತಾರೆ, ಈ 5 ತತ್ವಗಳು ಸಹ ಪಾವನವಾಗಲಿವೆ. ಈಗ ಪ್ರಕೃತಿಯು ತಮೋಪ್ರಧಾನವಾಗಿದೆ, ಅದು ಸತೋಪ್ರಧಾನವಾಗಬೇಕು. ಸತೋಪ್ರಧಾನ ಮತ್ತು ತಮೋಪ್ರಧಾನದಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಆದರೆ ಕಲ್ಲು ಬುದ್ಧಿಯು ತಮೋಪ್ರಧಾನರಾಗಿರುವ ಕಾರಣ ಅರ್ಥ ಮಾಡಿಕೊಳ್ಳುವುದಿಲ್ಲ. ಲಕ್ಷ್ಮೀನಾರಾಯಣರೇ ತಮೋಪ್ರಧಾನರಾಗುತ್ತಾರೆ ಎಂದು ಮನುಷ್ಯರಿಗೆ ತಿಳಿದಿಲ್ಲ. ವಿಕಾರಕ್ಕೆ ಹೋದಾಗ ನಿರ್ವಿಕಾರಿಗಳಿಗೆ ತಲೆಬಾಗುತ್ತಾರೆ. ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ. ಹಾಗಾದರೆ ಈಗ ಸತೋಪ್ರಧಾನವಾಗಲೇಬೇಕು ಎಂದು ತಿಳಿಯುತ್ತಾರೆ. ನಾವು ಸೋಹಂನ ತಿಳುವಳಿಕೆಯನ್ನು ಅವಶ್ಯವಾಗಿ ನೀಡುತ್ತೇವೆ. ಆಗ ಅವರು ತಯಾರಾಗುತ್ತಾರೆ. ಆದರೆ ಇದು ಯುದ್ಧವಾಗಿದೆ. ಯಾವಾಗ ತಂದೆಯ ಮಕ್ಕಳಾಗುತ್ತಾರೋ ಮಕ್ಕಳು ವಿಭಿನ್ನ ಪ್ರಕಾರದವರಾಗಿದ್ದಾರೆ. ಕೆಲವರು ಮಹಾರಥಿಗಳು, ಕೆಲವರು ಕುದುರೆ ಸವಾರರು. ಮಹಾರಥಿಗಳು, ಕುದುರೆ ಸವಾರರು ಸೋಲುವುದಿಲ್ಲ ಎಂದೇನಿಲ್ಲ. ಎಲ್ಲರೂ ಸೋಲುತ್ತಾರೆ. ಸೋಲಲೇಬೇಕು, ಏಕೆಂದರೆ ನೆನಪನ್ನು ಮರೆತು ಬಿಡುತ್ತಾರೆ.
ಇದು ಬಹಳ ದೊಡ್ಡ ಯುದ್ಧವಾಗಿದೆ. ಇಂತಹ ಯುದ್ಧದಿಂದ ವಿಶ್ವದ ಮಾಲೀಕತನ ಸಿಗುತ್ತದೆ. ಆದ್ದರಿಂದ ತಮ್ಮ ಮೇಲೆ ನಿಗಾ ಇಡಬೇಕು. ಮೊದಲನೆಯದಾಗಿ ಯಾರಿಗೂ ದುಃಖ ಕೊಡಬಾರದು. ತಂದೆ ತಿಳಿಸುತ್ತಾರೆ, ನೆನಪಿನ ಯಾತ್ರೆಯ ಚಾರ್ಟ್ ಇಟ್ಟುಕೊಳ್ಳಿ. ಇದು ಕಷ್ಟವೇನಲ್ಲ. ತಮ್ಮ ಮುಖವನ್ನು ನೋಡಿಕೊಳ್ಳಬೇಕು. ನೀವು ವ್ಯಾಪಾರಿಗಳಾಗಿದ್ದೀರಿ. ತಂದೆಯ ಜೊತೆ ವ್ಯಾಪಾರ ಮಾಡುತ್ತೀರಿ. ತಂದೆ ಸ್ವಯಂ ಹೇಳುತ್ತಾರೆ, ಎಷ್ಟು ಬಾಬಾರನ್ನು ನೆನಪು ಮಾಡುತ್ತೀರೋ ಅಷ್ಟು ಸುಖ ಸಿಗುತ್ತದೆ. ಆತ್ಮವು ಸತೋಪ್ರಧಾನವಾಗುತ್ತದೆ. ತಂದೆ ತಿಳಿಸಿದ್ದಾರೆ, ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಪ್ರತಿದಿನ ತಪಾಸಣೆ ಮಾಡಿಕೊಳ್ಳಬೇಕು. ನಾನು ಯಾರಿಗಾದರೂ ದುಃಖ ಕೊಟ್ಟೆನಾ? ದೈವಿ ನಡವಳಿಕೆ ಇಟ್ಟುಕೊಳ್ಳಬೇಕು. ಮನ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು. ಅಲ್ಲಿ ಮನಸ್ಸಿನಲ್ಲಿಯೂ ದುಃಖ ಕೊಡುವ ಮಾತು ಬರುವುದಿಲ್ಲ. ಇಲ್ಲಿ ತಡೆಯಬೇಕಾಗುತ್ತದೆ. ಆಗ ಅದು ಸ್ಥಿರವಾಗುತ್ತದೆ. ತಂದೆ ತಿಳಿಸುತ್ತಾರೆ, ನಾನು ಶಿಕ್ಷಕನಾಗಿದ್ದೇನೆ ಅಲ್ಲವೇ? ತಂದೆ ತಾಯಿ ಮಕ್ಕಳನ್ನು ಸಂಭಾಳಿಸುವಂತೆ ತಂದೆ ಅವರ ಕಲ್ಯಾಣಕ್ಕಾಗಿ ಡೈರೆಕ್ಷನ್ ಕೊಡುತ್ತಾರೆ. ಶ್ರೀಮತದಂತೆ ನಡೆದರಲ್ಲವೇ? ಮಕ್ಕಳಿಗಾಗಿ ಏನೂ ಮಾಡಲಿ ಎಂದು ಅನೇಕರು ಬರೆಯುತ್ತಾರೆ. ತಂದೆ ತಿಳಿಸುತ್ತಾರೆ, ಇದು ಕೋಪವಲ್ಲ. ನೀವು ಅವರ ಕಲ್ಯಾಣ ಮಾಡುತ್ತಿದ್ದೀರಿ. ಕೃಷ್ಣನನ್ನು ಒರಳಿಗೆ ಕಟ್ಟಿದ ಉದಾಹರಣೆ ತೋರಿಸುತ್ತಾರೆ. ಅಂತಹ ಮಾತು ಅಲ್ಲಿ ಇರುವುದಿಲ್ಲ. ಇದು ಸಂಗಮ ಯುಗದ ಮಾತಾಗಿದೆ. ಮಕ್ಕಳು ಅನೇಕ ಪ್ರಕಾರದ ಮಾತುಗಳನ್ನು ಕೇಳುತ್ತಿರುತ್ತಾರೆ. ಪ್ರತಿಯೊಬ್ಬರ ಸ್ವಭಾವವು ತಿಳಿಯುತ್ತದೆ. ಯಾರೂ ಸಂಪೂರ್ಣವಾಗಿಲ್ಲ. ಸ್ವಲ್ಪ ಸ್ವಲ್ಪ ಅಸಂಪೂರ್ಣತೆ ಇರುತ್ತದೆ. ಒಂದು ಮಾತಂತೂ ಇರುತ್ತದೆ, ಬಾಬಾರ ನೆನಪನ್ನು ಮರೆತು ಬಿಡುತ್ತಾರೆ. ಈ ಯುದ್ಧವು ಕೊನೆಯವರೆಗೂ ನಡೆಯುತ್ತಿರುತ್ತದೆ. ನಡವಳಿಕೆಯಿಂದಲೇ ತಿಳಿಯುತ್ತದೆ, ಇವರು ಸೋತರು, ಇವರು ಹೀಗೆ ಮಾಡಿದರು ಎಂದು. ಮಹಾಭಾರತದ ಯುದ್ಧ ನಡೆದಾಗ ಯುದ್ಧ ನಿಲ್ಲುತ್ತದೆ. ಆಗ ರಿಸಲ್ಟ್ ಹೊರಬರುತ್ತದೆ. ಈಗ ನಾವು ಬಹಳ ದೂರ ಇದ್ದೇವೆ ಎಂದು ಅನುಭವ ಮಾಡುತ್ತೀರಿ. ರಿಜಿಸ್ಟರ್ ಇಡಲಾಗುತ್ತದೆ ಅಲ್ಲವೇ? ಆಗ ಅವರಿಗೆ ತಿಳಿಯುತ್ತದೆ. ಗುಡ್ ಎಂದು ಬರೆಯುತ್ತಾರೆ, ಬೆಟರ್ ಎಂದು ಬರೆಯುತ್ತಾರೆ, ಬೆಸ್ಟ್ ಎಂದು ಬರೆಯುತ್ತಾರೆ. ಅಲ್ಲಿ ಎಂದಿಗೂ ರಿಜಿಸ್ಟರ್ ಇರುವುದಿಲ್ಲ. ಆದ್ದರಿಂದ ತಮ್ಮ ಮೇಲೆ ಸಾಕ್ಷಿಯಾಗಿ ಗಮನ ಇಡಬೇಕು. ತಮ್ಮ ನಡವಳಿಕೆಯನ್ನು ನೋಡಿಕೊಳ್ಳಬೇಕು. ಕೇವಲ ಬೇರೆಯವರನ್ನು ನೋಡುವುದರಿಂದ ತಮ್ಮನ್ನು ಮರೆತು ಬಿಡುತ್ತೀರಿ. ತಮ್ಮನ್ನು ನೋಡಿಕೊಳ್ಳಬೇಕು. ಶಿಕ್ಷಣದಲ್ಲಿ ನಂಬರ್ ವಾರ್ ಇದ್ದೇ ಇರುತ್ತಾರೆ. ಕೆಲವರು ಮೇಲೆ, ಕೆಲವರು ಕೆಳಗೆ. ಬಾಬಾ ಹೇಳುತ್ತಾರೆ, ವಾರಕ್ಕೊಮ್ಮೆ ಪತ್ರ ಬರೆಯಿರಿ. ತಮ್ಮ ಕೈಯಿಂದ ಪತ್ರ ಬರೆಯಿರಿ. ಕೆಲವರು ಇಂಥವರ ನೆನಪು ಪ್ರೀತಿ ಎಂದು ಬರೆಯುತ್ತಾರೆ. ಬಾಬಾ ಅದನ್ನು ಒಪ್ಪುವುದಿಲ್ಲ. ಅಂದ್ರೆ ಬೇರೆಯವ್ರದ್ದು ಪತ್ರನ ಇವ್ರು ಬರೀತಿರ್ತಾರೆ, ಅದನ್ನ ಬಾಬಾ ಒಪ್ಪೋದಿಲ್ಲ. ಪತ್ರ ಬರೆಯಲು ಸಮಯವಿಲ್ಲ ಎಂದರೆ ಬಾಬಾ ಒಪ್ಪುವುದಿಲ್ಲ. ಅಂತಹ ತಂದೆಗೆ ಹೇಗಾದರೂ ಮಾಡಿ ಪತ್ರ ಬರೆಯಬೇಕು. ಈ ಸಮಯದಲ್ಲಿ ಪ್ರತಿ ಉಸಿರಿನಲ್ಲೂ ನೆನಪು ಮಾಡಲು ಸಾಧ್ಯವಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ನೆನಪು ಮಾಡಿ. ಕೋಪ ಮಾಡಿಕೊಳ್ಳಬಾರದು. ಅಡಗಿಸಿ ಏನಾದರೂ ಮಾಡಿದರೆ ತಮಗೆ 100 ಪಟ್ಟು ನಷ್ಟ ಮಾಡಿಕೊಳ್ಳುತ್ತೀರಿ. ಮಗು ತಂದೆಯ ಜೊತೆ ಸತ್ಯವಾಗಿರಬೇಕು. ಸೇವೆಯು ಅನೇಕ ಪ್ರಕಾರದ್ದಾಗಿದೆ. ಸ್ಥೂಲ ಸೇವೆಯೂ ಬಹಳಷ್ಟಿದೆ. ಸ್ಥಿತಿ ಹೇಗಿರುತ್ತದೆಯೋ ಹಾಗೆಯೇ ನಡವಳಿಕೆಯೂ ಇರುತ್ತದೆ. ಅಸ್ಪೃಶ್ಯರು ಬರಲು ಸಾಧ್ಯವಿಲ್ಲದ ಸಮಯ ಬರುತ್ತದೆ. ದೇಹಾಭಿಮಾನಿಗಳನ್ನು ಅಸ್ಪೃಶ್ಯರು ಎಂದು ಕರೆಯಲಾಗುತ್ತದೆ. ಸಂಪೂರ್ಣ ನಿರ್ವಿಕಾರಿಗಳು ಈ ದೇವತೆಗಳೇ ಆಗುತ್ತಾರೆ ಎಂಬ ಅನುಭವ ನಿಮಗೆ ಬರುತ್ತದೆ. ಅಲ್ಲಿ ವಿಕಾರವಿರುವುದಿಲ್ಲ, ಏಕೆಂದರೆ ರಾವಣನ ರಾಜ್ಯವಿಲ್ಲ. ಆದ್ದರಿಂದ ಸಂಪೂರ್ಣರಾಗಲೇಬೇಕು. ತಮ್ಮ ಮೇಲೆ ಗಮನ ಇಟ್ಟುಕೊಳ್ಳಬೇಕು. ತಂದೆ ಹೇಳುತ್ತಾರೆ, ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಶಿಕ್ಷಣದ ಸಮಯದಲ್ಲಿ ಶಿಕ್ಷಕನ ನೆನಪು ಅವಶ್ಯವಾಗಿ ಬರುತ್ತದೆ. ಶಿಕ್ಷಣದಿಂದ ನೀವು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿ ಪಡೆಯುತ್ತೀರಿ. ಈ ಮಗು ಎಷ್ಟು ಸೇವೆ ಮಾಡುತ್ತದೆ ಎಂದು ಬಾಬಾರವರಿಗೂ ಗೊತ್ತಿದೆ. ನಂಬರ್ ವಾರ್ ಇದ್ದಾರಲ್ಲವೇ? ಪುರುಷಾರ್ಥ ಮಾಡಬೇಕು. ನೀವು ಎಲ್ಲಿ ಬೇಕಾದರೂ ಸೇವೆ ಮಾಡಬಹುದು. ಹಳ್ಳಿಗಳಲ್ಲಿಯೂ ಸೇವೆ ಮಾಡಬಹುದು. ಸೇವೆ ಬಹಳ ಸಹಜವಾಗಿದೆ. ಒಂದು ಶಬ್ದ ಹೇಳುವುದು ನಿಮ್ಮ ಕರ್ತವ್ಯವಾಗಿದೆ. ಕಲ್ಪಕಲ್ಪವು ತಂದೆ ಬರುತ್ತಾರೆ. ಹೀಗೆ ಸ್ಥಾಪನೆಯಾಗುತ್ತದೆ. ಪ್ರಜೆಗಳು ಈಗಲೇ ತಯಾರಾಗುತ್ತಾರೆ. ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಂತಹ ಪ್ರಜೆಗಳು ತಯಾರಾಗುತ್ತಾರೆ. ಕಲ್ಪಕಲ್ಪದ ಆಕ್ಟಿವಿಟಿ ಹೇಗಿದೆಯೋ, ಎಷ್ಟು ಒಳ್ಳೆಯ ಸೇವೆ ಮಾಡಿದ್ದಾರೋ ಅಷ್ಟು ಉನ್ನತ ಪದವಿ ಖಂಡಿತ ಪಡೆಯುತ್ತಾರೆ. ಮೊದಲನೆಯದಾಗಿ ತಮ್ಮ ಮೇಲೆ ಗಮನ ಇರಬೇಕು.
ನಾನು ಎಂತಹ ಪಾತ್ರ ಮಾಡುತ್ತಿದ್ದೇನೆ? ಯಾರಿಗಾದರೂ ದುಃಖ ಕೊಡುತ್ತಿದ್ದೇನೆಯೇ? ಯಾವುದೇ ವಿಕಾರವಿದ್ದರೂ ಅದು ದುಃಖವೇ. ಯಾರಾದರೂ ಸತ್ತರೂ ಏನಂತೆ? ಪಾತ್ರ ಮೊದಲೇ ನಿರ್ಧಾರವಾಗಿದೆ ಎಂದು ನಿಮಗೆ ಗೊತ್ತಿದೆ. ಮೊದಲು ಈ ಜ್ಞಾನವಿರಲಿಲ್ಲ, ಆದ್ದರಿಂದ ಭಗವಂತನಿಗೂ ಬೈಯುತ್ತಿದ್ದರು. ಮಕ್ಕಳಿಗೆ ಈಗ ಸಂಪೂರ್ಣ ಜ್ಞಾನ ಸಿಗುತ್ತಿದೆ. ಎಲ್ಲಿಗೆ ಹೋದರೂ ತಂದೆಯನ್ನು ನೆನಪು ಮಾಡಲೇಬೇಕು, ಬೇರೆಯವರಿಗೂ ನೆನಪು ಮಾಡಿಸಬೇಕು. ಶಿವಬಾಬನ ನೆನಪಿದೆಯೇ ಎಂದು ಬರೆಯಿರಿ, ಆಗ ಶಕ್ತಿ ಬರುತ್ತದೆ. ಯಾರಿಗಾದರೂ ಸ್ನಾನ ಮಾಡಿಸುತ್ತೀರಿ, ನೆನಪಿದೆಯೇ? ಬಾಬಾ, ನಿಮ್ಮ ರಥಕ್ಕೆ ಸ್ನಾನ ಮಾಡಿಸುತ್ತಿದ್ದೇನೆ ಎಂದು. ಹೀಗೆ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ನೆನಪು ಮಾಡಿಸುತ್ತಾ ಉನ್ನತಿಯನ್ನು ಹೊಂದಬೇಕು. ಖುಷಿಯಿಂದ ಮನೆಗೆ ಹೋಗುವಂತಹ ಸ್ಥಿತಿ ಇರಬೇಕು. ನಮಗೆ ಮನೆಗೆ ಹೋಗಬೇಕಿದೆ ಎಂದು ಈ ಸಮಯದಲ್ಲಿ ನಿಮಗೆ ತಿಳಿದಿದೆ. ಎಷ್ಟು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ತಂದೆಯ ಸಮಾನರಾಗುತ್ತೀರಿ. ಇದು ಅರ್ಥ ಮಾಡಿಕೊಳ್ಳಲು ಸಹಜವಾದ ಮಾತಾಗಿದೆ. ಶಾಲೆಯಲ್ಲಿಯೂ ಇವರು ಎಷ್ಟು ಮಾರ್ಕ್ಸ್ನಿಂದ ಪಾಸ್ ಆಗುತ್ತಾರೆ ಎಂದು ತಿಳಿಯುತ್ತದೆ. ಹಾಗಾದರೆ ಇದರಲ್ಲೂ ಸೇವೆಯ ಸಾಕ್ಷಿ ಕೊಡಬೇಕು. ತಂದೆಗೆ ಪತ್ರವನ್ನು ಬರೆಯಬೇಕು. ಇಲ್ಲದಿದ್ದರೆ ಯಾರು ಯಾರನ್ನು ತಯಾರಿಸಿದರು ಎಂದು ಬಾಬಾರಿಗೆ ಹೇಗೆ ತಿಳಿಯುತ್ತದೆ? ಯಾರು ಯಾರಿಗಾದರೂ ತಿಳಿಸಿಕೊಡುತ್ತಾರೋ ಅವರು ಬರೆಯಬಹುದು. ಪತ್ರ ಬರೆಯುವ ಹಕ್ಕು ಎಲ್ಲರಿಗೂ ಇದೆ. ದೇಹಾಭಿಮಾನಿಗಳಾಗಿರುವವರು ಬೇಡ ಎನ್ನುತ್ತಾರೆ. ಎಲ್ಲಿ ನನ್ನ ರಿಪೋರ್ಟ್ ಬರೆದು ಬಿಡುತ್ತಾರೋ ಎಂದು. ಬಾಬಾ ಬ್ರಾಹ್ಮಣಿಯ ಸ್ಥಿತಿಯಿಂದ ನಡವಳಿಕೆಯಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆಗೆ ಸಮಾಚಾರ ನೀಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಈ ಬ್ರಾಹ್ಮಣಿ ಹೇಗೆ ಇದ್ದಾಳೆ ಎಂದು ತಂದೆಗೆ ಹೇಗೆ ತಿಳಿಯಬೇಕು? ಸಾಧು ಸಂತರಲ್ಲಿ ಕೆಲವರು ಬಹಳ ದೇಹಾಭಿಮಾನಿಗಳಾಗಿರುತ್ತಾರೆ. ತಮ್ಮದೇ ದೊಡ್ಡ ನಶೆ ಇರುತ್ತದೆ. ಯಾವುದೇ ಮಾತಿನಲ್ಲಿ ತಕ್ಷಣ ಸಿಟ್ಟಾಗುತ್ತಾರೆ. ಕೆಲವರು ಧೈರ್ಯದಿಂದ ಕೇಳುತ್ತಾರೆ, ಏನೋ ಒಳ್ಳೆಯದಿದೆ ಎನ್ನುತ್ತಾರೆ. ಕೆಲವರು ತಕ್ಷಣ ಇದು ಇವರ ಕಲ್ಪನೆ ಎನ್ನುತ್ತಾರೆ. ಕಲ್ಪನೆ ಎಂಬ ಪದಕ್ಕೆ ಅರ್ಥವೇ ಇಲ್ಲ, ತಮ್ಮ ಆಲೋಚನೆಗಳಿಂದ ಇದನ್ನು ತಯಾರಿಸಿದ್ದಾರೆ ಎನ್ನುತ್ತಾರೆ. ಅದು ಅವರ ಮತವಾಗಿದೆ. ಯಾರ ಜೊತೆಯೂ ಅತಿಯಾಗಿ ಮಾತನಾಡಬಾರದು. ಯಾವುದೇ ಸಾಧು ಸನ್ಯಾಸಿ ಬರಲಿ, ಏನೇ ಕೇಳಲಿ ಹೇಳಿ, ತಂದೆಯನ್ನು ನೆನಪು ಮಾಡಿರಿ ಎಂದು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಯಾವಾಗಲೂ ಬೆರಳಿನಿಂದ ಸನ್ನೆ ಮಾಡುತ್ತಾರೆ, ಅವರನ್ನು ನೆನಪು ಮಾಡಿ ಎಂದು. ನೆನಪು ಮಾಡುವುದರಿಂದ ಏನು ಲಾಭ ಎಂದು ಅವರಿಗೆ ಗೊತ್ತಿಲ್ಲ, ಅರ್ಥವೇನೂ ತಿಳಿದಿಲ್ಲ. ನಿಮಗೆ ಅರ್ಥ ಗೊತ್ತಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಪಾವನವಾಗುತ್ತೀರಿ. ಆದರೆ ಮಾಯೆಯ ಯುದ್ಧವಿದೆ. ಎಷ್ಟು ಪುರುಷಾರ್ಥವನ್ನು ಮಕ್ಕಳು ಕಲ್ಪಕಲ್ಪವೂ ಮಾಡಿದ್ದೀರೋ ಮಾಡುತ್ತಲೇ ಇರುತ್ತೀರಿ. ಭಕ್ತಿಯನ್ನೂ ಸಹ ವಿಶೇಷವಾಗಿ ಅಮೃತ ವೇಳೆ ಬೆಳಿಗ್ಗೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಪತಿತ ಪಾವನ ಒಬ್ಬ ತಂದೆಯನ್ನೇ ನೆನಪು ಮಾಡಿ, ಬೇರೆ ಯಾರನ್ನೂ ಅಲ್ಲ. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವವರು ಒಬ್ಬರೇ, ಬೇಹದ್ದಿನ ತಂದೆ. ಇದು ಬಹಳ ದೊಡ್ಡ ಲಾಟರಿ ಆಗಿದೆ, ಕಡಿಮೆ ಎಂದು ತಿಳಿಯಬೇಡಿ. ಕೃಷ್ಣನು ವಿಶ್ವದ ರಾಜಕುಮಾರ ಆಗಿದ್ದನು ಎಂದು ಈಗ ಮಕ್ಕಳ ಬುದ್ಧಿಯಲ್ಲಿದೆ. ಕೃಷ್ಣ ಮತ್ತು ಕೃಷ್ಣನ ತಂದೆಯ ಸ್ಥಿತಿಯಲ್ಲಿ ವ್ಯತ್ಯಾಸವಿರುತ್ತದಲ್ಲವೇ? ಕೃಷ್ಣನ ಮಹಿಮೆ ಇದೆ, ತಂದೆಯ ಮಹಿಮೆಯಲ್ಲ. ಅವನು ಸತೋಪ್ರಧಾನ ಪಕ್ಕಾ ಯೋಗಿಯಾಗಿದ್ದಾನೆ. ನೀವು ಅತಿಯಾಗಿ ನೆನಪಿನಲ್ಲಿ ಇರುತ್ತೀರಿ ಎಂದು ಹೇಳುತ್ತಾನೆ. ಆದರೆ ನಾವಿಬ್ಬರು ಜೊತೆಯಲ್ಲಿದ್ದೇವೆ, ಏನಾಗುತ್ತಿದ್ದೇವೆ ಎಂದು ಅವನಿಗೆ ಗೊತ್ತಿದೆ. ಖುಷಿಯಂತೂ ಇರುತ್ತದಲ್ಲವೇ? ನಾವು ಇದಾಗಬೇಕಿದೆ ಎಂದು. ಓದಿಸುವ ತಂದೆ ಸಿಕ್ಕಿದ್ದಾರೆ, ಆದರೂ ಅದೃಷ್ಟದಲ್ಲಿಲ್ಲದಿದ್ದರೆ ಪ್ರಯತ್ನವನ್ನೇ ಮಾಡುವುದಿಲ್ಲ. ಮಾಯೆ ಕೆಲವರನ್ನು ಸ್ವಲ್ಪ ಗೆಲ್ಲುತ್ತದೆ, ಕೆಲವರನ್ನು ಪೂರ್ತಿಯಾಗಿ ಗೆಲ್ಲುತ್ತದೆ, ಪೂರ್ತಿಯಾಗಿ ಹಿಡಿದುಕೊಳ್ಳುತ್ತದೆ. ಮೊಸಳೆ ಆನೆಯನ್ನು ಹಿಡಿದಂತೆ ಕೆಲವರ ಕಾಲು ಮುರಿಯುತ್ತದೆ, ಕೆಲವರದ್ದು ಇನ್ನೇನೋ ಆಗುತ್ತದೆ. ಇಲ್ಲಿಯೂ ಮಕ್ಕಳಿಗೆ ವಿಭಿನ್ನ ಪ್ರಕಾರದ ಪೆಟ್ಟುಗಳು ಬೀಳುತ್ತವೆ. ಮರೆಯುವುದರಿಂದ ಏನಾದರೂ ಉಲ್ಟಾ ಕೆಲಸ ಮಾಡುತ್ತಾರೆ. ಎಲ್ಲಿಗಾದರೂ ಸುತ್ತಾಡಲು ಹೋಗಿ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಇಲ್ಲಿ ಬಹಳ ಸಮಯವಿದೆ. ಉದ್ಯೋಗ ಇತ್ಯಾದಿ ಏನೂ ಇಲ್ಲ. ಎಲ್ಲರೂ ಯೋಗಿಗಳಾಗಿ ಇರುತ್ತಾರೆ. ಆಗ ಯೋಗದಿಂದ ಆತ್ಮವು ಪಾವನವಾಗುತ್ತದೆ. ಯಾವುದೇ ಕೆಟ್ಟ ವಿಷಯ ಬುದ್ಧಿಯಲ್ಲಿ ಬರಬಾರದು. ಸುಪ್ರೀಂ ಶಾಂತಿ, ನಂತರ ಟವರ್ ಆಫ್ ಸೈಲೆನ್ಸ್ ಎಂದೇ ಹೆಸರಿಡುತ್ತಾರೆ. ಯಾರು ಟವರ್ ಆಗುತ್ತಾರೋ ಅವರು ನಂಬರ್ 1 ಆಗಿ ಹೋಗುತ್ತಾರೆ. ಕೊನೆಯಲ್ಲಿ ನಿಮ್ಮ ಸ್ಥಿತಿ ಹೇಗಾಗುವುದೆಂದರೆ ಬಹಳ ಖುಷಿಯಿಂದ ಶರೀರ ಬಿಡುತ್ತೀರಿ. ಈ ಶರೀರ ಬಿಟ್ಟು ಬಾಬಾರವರ ಬಳಿ ಹೋಗೋಣ ಎನಿಸುತ್ತದೆ. ನೆನಪು ಮಾಡುತ್ತಾ ಮಾಡುತ್ತಾ ಮನೆಯನ್ನು ತಲುಪುತ್ತೀರಿ. ಶರೀರದ ಅಭಿಮಾನವು ಇರುವುದಿಲ್ಲ. ನಂತರ ಯಾವುದೇ ದುಃಖವಿರುವುದಿಲ್ಲ.
ದುಃಖವು ಕರ್ಮಭೋಗವಾಗಿದೆ ಅಲ್ಲವೇ? ಆದ್ದರಿಂದ ಹಾವಿನ ಪೊರೆಯ ಉದಾಹರಣೆ ನೀಡಲಾಗುತ್ತದೆ. ಹೊಸದು ತಯಾರಾಗಿದೆ ಎಂದು ನೋಡಿದಾಗ ಹಳೆಯ ಪೊರೆಯನ್ನು ಬಿಡುತ್ತದೆ? ಸಮಯ ಹಿಡಿಯುವುದಿಲ್ಲ. ಹಾಗಾದರೆ ನೀವು ಸಹ ಹೀಗೆಯೇ ಹೋಗಬೇಕು. ಒಂದು ಶರೀರ ಬಿಟ್ಟು ಇನ್ನೊಂದನ್ನು ಧಾರಣೆ ಮಾಡಬೇಕು. ಇದು ಪ್ರಾಕ್ಟೀಸ್ ಆಗುತ್ತದೆ. ಬ್ರಹ್ಮಜ್ಞಾನಿಗಳು ಸಹ ಸಾವಿನ ಸಮಯದಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ. ನೀವು ಸಹ ಸತ್ಯವಾದ ನೆನಪಿನ ಯಾತ್ರೆಯಲ್ಲಿ ಇರುತ್ತೀರಿ. ತಂದೆ ಕಲಿಸಿಕೊಡುತ್ತಾರೆ, ನಿಮಗೆ ಬಹಳ ಖುಷಿ ಇರಬೇಕು, ಇದು ಪದವಿ ಪಡೆಯುವ ಸಮಯವಾಗಿದೆ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ನಿಮ್ಮನ್ನು ವಿಶ್ವದ ಮಾಲೀಕನನ್ನಾಗಿ ಮಾಡುವ ಅಂತಹ ಮಧುರ ತಂದೆಯನ್ನು ನೆನಪು ಮಾಡಿರಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ತಂದೆಯ ಹೊರತಾಗಿ ಬೇರೆ ಯಾರು ನೆನಪಾಗುತ್ತಿಲ್ಲ ಎಂಬ ಅನುಭವ ನಿಮಗೆ ತಾನಾಗಿಯೇ ಬರುತ್ತದೆ. ಬಹಳ ಅಚಲ ಅಡೋಲವಾಗಿ ಇರುತ್ತೀರಿ. ಬಾಪ್ತಾದ ಅನನ್ಯ ಮಕ್ಕಳಿಗೆ ಯಾವುದೇ ಚಿಂತೆ ಇಲ್ಲ. ಅನೇಕ ಬಾರಿ ತಂದೆಯಿಂದ ಆಸ್ತಿ ಪಡೆದಿದ್ದೀರಿ. ಆದ್ದರಿಂದ ಪಕ್ಕಾ ಖುಷಿಯಲ್ಲಿ ಇರುತ್ತೀರಿ. ನಿರಂತರ ನೆನಪನ್ನು ಹೆಚ್ಚಿಸುತ್ತಾ ಹೋಗುತ್ತೀರಿ. ನಿಮಗೆ ಜ್ಞಾನವಿದೆ ಅಲ್ಲವೇ? ಆ ಸಮಯಕ್ಕಾಗಿ ಹೇಳಲಾಗುತ್ತದೆ, ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಅರ್ಥ ಮಾಡಿಕೊಳ್ಳಬಹುದು. ಇವರು ಇಷ್ಟು ನಂಬರ್ನಿಂದ ಪಾಸ್ ಆಗುತ್ತಾರೆ, ಒಳ್ಳೆಯ ಪದವಿ ಪಡೆಯುತ್ತಾರೆ. ಮೂಲ ಮಾತು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುವುದು. ಪ್ರೀತಿ ಬುದ್ಧಿ ವಿಜಯಂತಿ ಪೊಸಿಷನ್ ಅಲ್ಲೂ ಎಷ್ಟು ವ್ಯತ್ಯಾಸವಾಗುತ್ತದೆ. ವಿಪರೀತ ಮತ್ತು ಪ್ರೀತಿಯ ರೇಸ್ ಇದ್ದಂತೆ. ಮುಖ್ಯ ಮಾತು ಒಂದೇ, ಮನ್ಮನಾಭವ. ಗೀತೆಯೇ ಭಾರತದ ಮುಖ್ಯ ಧರ್ಮಶಾಸ್ತ್ರವಾಗಿದೆ. ಅದರ ಮೂಲಕವೇ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ಇದನ್ನು ಗೀತೆಯ ಅಧ್ಯಾಯ ಎಂದು ಕರೆಯಲಾಗುತ್ತದೆ. ನೀವು ಮಕ್ಕಳು ಬಹಳ ಮಧುರವಾಗಬೇಕು, ಬಹಳ ಪ್ರೀತಿಯಿಂದ ನಡೆಯಬೇಕು. ಈಗ ನಿಮಗೆ ಈಶ್ವರಿಯ ಮತ ಸಿಗುತ್ತಿದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ವಾಪಸ್ ಹೋಗಬೇಕಿದೆ. ಯಾರು ಇಲ್ಲಿ ಸುಖಿಯಾಗಿದ್ದಾರೋ ಅವರು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ತಂದೆ ಹೇಳುತ್ತಾರೆ, ಸಾಹುಕಾರರು ಬಡವರಾಗುತ್ತಾರೆ, ಬಡವರು ಸಾಹುಕಾರರಾಗುತ್ತಾರೆ. ಕೊನೆಯಲ್ಲಿ ಮಾಯೆಯ ರಾಜ್ಯಕ್ಕೆ ಬರುತ್ತಾರೆ. ನಿಮಗೆ 21 ಜನ್ಮಗಳ ಸುಖ ಸಿಗುತ್ತದೆ. ಗೀತೆಯನ್ನು ಸಹ ಸಣ್ಣ ಲಾಕೆಟ್ನಂತೆ ತಯಾರಿಸುತ್ತಾರೆ. ವಾಸ್ತವದಲ್ಲಿ ಅದು ಕೊರಳಲ್ಲಿ ಧರಿಸುವ ವಸ್ತುವಲ್ಲ. ಈಗ ನೀವು ಮಕ್ಕಳು ಏನನ್ನೂ ಓದಬೇಕಿಲ್ಲ, ಕೇವಲ ತಂದೆಯನ್ನು ನೆನಪು ಮಾಡಬೇಕು. ನಿರಂತರ ನೆನಪು, ಇದನ್ನು ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ. ಶಬ್ದದ ಅಗತ್ಯವೂ ಇಲ್ಲ. ಹೃದಯದಲ್ಲಿ ನೆನಪು ಮಾಡಿ, ನಾನು ಬೀಜರೂಪನಾಗಿದ್ದೇನೆ, ನನ್ನಲ್ಲಿ ಇಡೀ ವೃಕ್ಷದ ಜ್ಞಾನವಿದೆ. ನಿಮ್ಮಲ್ಲೂ ಇಡೀ ವೃಕ್ಷದ ಜ್ಞಾನವಿರಬೇಕು. ಇಡೀ ಚಕ್ರವು ಬುದ್ಧಿಯಲ್ಲಿ ಬರುತ್ತದೆ, ವೃಕ್ಷವೂ ಬರುತ್ತದೆ. ಎಷ್ಟು ಸಹಜವಾಗಿದೆ. ತಂದೆಯಿಂದ ಸೆಕೆಂಡಿನಲ್ಲಿ ಮುಕ್ತಿ, ಜೀವನ್ಮುಕ್ತಿ ಎರಡೂ ಸಿಗುತ್ತವೆ ಮತ್ತು ಎಲ್ಲರಿಗೂ ಸಿಗಲಿದೆ. ಬಾಬಾ ಹೇಳುತ್ತಾರೆ, ಎಲ್ಲರೂ ಪತ್ರಿಕೆಗಳ ಮೂಲಕ ಎಚ್ಚರಗೊಳ್ಳುತ್ತಾರೆ. ಅವರ ಅಂತಹ ವ್ಯವಸ್ಥೆ ಇದೆ. ಪತ್ರಿಕೆಗಳು ಎಲ್ಲಾ ಕಡೆ ಹೋಗುತ್ತವೆ ಅಲ್ಲವೇ? ಹಾಗಾದರೆ ನಿಮ್ಮ ಶಬ್ದವು ಇಡೀ ಭಾರತದಲ್ಲಿ ಹರಡುತ್ತದೆ. ಈಗ ಸನ್ಯಾಸಿಗಳನ್ನು ಗೆಲ್ಲಲು ಸಾಧ್ಯವಿಲ್ಲ. ಈಗಲೇ ಕ್ರಾಂತಿಯಾಗಿ ಬಿಡುತ್ತದೆ. ಎಲ್ಲಾ ಮನುಷ್ಯರು ನಿಮ್ಮ ಬಳಿ ಬಂದು ಬೀಳುತ್ತಾರೆ, ಬರುತ್ತಾರೆ. ತಂದೆಯಲ್ಲಿ ಆಕರ್ಷಣೆ ಬಹಳ ಇರುತ್ತದೆ ಅಲ್ಲವೇ? ಸತೋಪ್ರಧಾನ ಪವಿತ್ರರಾಗುತ್ತಾರೆ. ಆಗ ಪವಿತ್ರತೆಯು ಸೆಳೆಯುತ್ತದೆ. ಆಯಸ್ಕಾಂತದ ಮುಂದೆ ಸೂಜಿ ಇಟ್ಟರೆ ಅದು ಸೆಳೆಯುವಂತೆ ಈಗ ನಿಮಗೆ ಎಷ್ಟು ಶಕ್ತಿ ಸಿಗುತ್ತಿದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಹೋಗಿ ವಿಶ್ವದ ಮಾಲೀಕರಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಬ್ರಾಹ್ಮಣರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಬಹಳಷ್ಟು ಮಂದಿಯಾದಾಗ ನಿಮ್ಮ ಪ್ರಚಾರ ನಿಮ್ಮ ಧ್ವನಿ ಹರಡುತ್ತದೆ. ಮುಖ್ಯವಾದ ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು, ತಂದೆಯ ಹೊರತಾಗಿ ಬೇರೆ ಯಾರ ನೆನಪು ಬರಬಾರದು. ದೇಹದ ನೆನಪು ಬರಬಾರದು. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆಗ ನೀವು ಪಾವನವಾಗಿ ತಮ್ಮ ಮನೆ ಶಾಂತಿಧಾಮಕ್ಕೆ ಹೋಗುತ್ತೀರಿ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಸಂಪನ್ನ ಮೂರ್ತಿ ಭವ. ಸಂಗಮ ಯುಗದಲ್ಲಿ ವಿಶೇಷವಾಗಿ ಇದನ್ನೇ ಚೆಕ್ ಮಾಡಿಕೊಳ್ಳಬೇಕು. ನನಗೆ ಸರ್ವ ಪ್ರಾಪ್ತಿಗಳಾಗಿವೆಯೇ? ಸರ್ವ ಖಜಾನೆಗಳನ್ನು ಎದುರಿಗೆ ಇಟ್ಟುಕೊಳ್ಳಿ. ಸರ್ವ ಸಂಬಂಧಗಳನ್ನು ಎದುರಿಗೆ ಇಟ್ಟುಕೊಳ್ಳಿ.
ಸರ್ವಗುಣಗಳನ್ನು ಎದುರಿಗೆ ಇಟ್ಟುಕೊಳ್ಳಿ, ಕರ್ತವ್ಯಗಳನ್ನು ಎದುರಿಗೆ ಇಟ್ಟುಕೊಳ್ಳಿ. ಸರ್ವ ವಿಷಯಗಳಲ್ಲಿ ಅನುಭವಿಯಾಗಿದ್ದೀರಾ? ಒಂದು ವೇಳೆ ಯಾವುದಾದರೂ ಅನುಭವ ಬಾಕಿ ಉಳಿದಿದ್ದರೆ ಆ ಅನುಭವದಲ್ಲಿ ಸಂಪನ್ನರಾಗಬೇಕು. ಇಂತಹ ಚೆಕಿಂಗ್ ಅವಶ್ಯವಾಗಿ ಮಾಡಬೇಕು. ಒಂದು ವೇಳೆ ಒಂದು ಸಂಬಂಧ ಅಥವಾ ಗುಣದ ಕೊರತೆ ಇದ್ದರೆ ಸಂಪೂರ್ಣ ಸ್ಟೇಜ್ ಅಥವಾ ಸಂಪೂರ್ಣ ಮೂರ್ತಿ ಎಂದು ಕರೆಯಲು ಸಾಧ್ಯವಿಲ್ಲ. ತಂದೆಯ ಗುಣ ಅಥವಾ ತಮ್ಮ ಆದಿ ಸ್ವರೂಪದ ಗುಣ ಅನುಭವವಾಗದಿದ್ದರೆ ಸಂಪನ್ನ ಮೂರ್ತಿ ಎಂದು ಹೇಗೆ ಕರೆಯುತ್ತಾರೆ? ಆದ್ದರಿಂದ ಎಲ್ಲದರಲ್ಲೂ ಸಂಪೂರ್ಣರಾಗಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.